ಅವರ ಎಲ್ಲ ಪಕ್ಷಗಳ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಒಂದು ಎಲ್ಲರಲ್ಲೂ ಒಂದು ಕಾನ್ಫಿಡೆನ್ಸ್ ಮೂಡಿಸಿ ಇದರ ಸಾಧಕ ಬಾಧಕಗಳು ಏನಿದೆ ಇದು ಎಲ್ಲವನ್ನ ಅವ್ರು ವಿವರಣೆ ಕೊಡ್ತಕ್ಕಂಥ ಇದರಲ್ಲೇ ಒಂದು ಸಭೆ ಕರೀತಾರೆ. ಆ ಸಭೆಯಲ್ಲಿ ಡಿಎಂಕೆ ಅವರು ಭಾಗವಹಿಸ್ತಾರೆ, SP ಅವರು ಭಾಗವಹಿಸ್ತಾರೆ. ಆ ಸಭೆಯಲ್ಲಿ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಮಿತ್ ಶಾ ಅವರು ಡಿಲಿಮಿಟೇಷನ್ ಮುಖಾಂತರ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತಕ್ಕಂಥ ಎಲ್ಲ ಮಾಹಿತಿ ಇಡ್ತಾರೆ. ಆ ಸಭೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಡಿಎಂಕೆ ಅವರು ಕನ್ವಿನ್ಸ್ ಆಗ್ತಾರೆ. SP ಅವರು ವಿರೋಧ ಮಾಡಲ್ಲ. ಇದು ನಡೆದಂತ ಘಟನೆ. ಅದಾದ ನಂತರ ಕೇಂದ್ರ ಸರ್ಕಾರ ಈ ಬಿಲ್ ಅನ್ನು ಪಾಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಸದರ್ನ್ ಪಾರ್ಟ್ಗೆ ಇಂಡಿಯಾದಲ್ಲಿ ಸದರ್ನ್ ರೀಜನ್ ಇರ್ತಕ್ಕಂಥ ಸ್ಟೇಟ್ಗಳ ಮೇಲೆ ಅನ್ಯಾಯ ಆಗ್ತದೆ, ನಮಗೆ ಲೋಕಸಭೆಯಲ್ಲಿ ಸಂಖ್ಯೆ ಕಡಿಮೆ ಆಗ್ತದೆ, ನಮ್ಗಿದು ಅನ್ಯಾಯ ಆಗ್ತಕ್ಕಂಥ ಇನ್ನೆಲ್ಲ ವಿರೋಧ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ DMK ಪಕ್ಷ ಒಪ್ಪಿಗೆ ಕೊಡೋದಿಲ್ಲ. ತಮಿಳುನಾಡಿನಾದ್ಯಂತ ನಾವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಇದೆಲ್ಲ ಅವರು ಹೇಳಿರ್ತಕ್ಕಂಥದ್ದು ನೀವು ಕಂಡಿದ್ದೀವಿ. ಪ್ರಾರಂಭಿಕ ಹಂತದಲ್ಲಿ ಜೂನ್ ತಿಂಗಳಿಗೆ ಲೋಕಸಭೆ ಕರೀರಿ ಅಂತ ಹೇಳಿದಂತವ್ರು, ಆಗ ಅವ್ರೇನು ಹೇಳಲ್ಲ ವಿರೋಧ. ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಲ್ಲ. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ, 50% ನಾವು ಯಾವೊಂದು ಪಾಪ್ಯುಲೇಷನ್ ಆಧಾರದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಇದೆ, ನಾವು ಫರ್ಟಿಲಿಟಿನಲ್ಲಿ ಮತ್ತು ಜನಸಂಖ್ಯೆ ಕಡಿತಗೊಳಿಸ್ತಕ್ಕಂಥದ್ರಲ್ಲಿ ನಾವು ಬಹಳ ಎಫರ್ಟ್ ಹಾಕಿದ್ದೇವೆ, ಅದಕ್ಕೆ ನಮ್ಗೆ ಅನ್ಯಾಯ ಆಗ್ತಿದ್ದು ಪಾಪ್ಯುಲೇಷನ್ ವೈಸ್ ನಾವು ತಗೊಂಡಾಗ ಅಂತಕ್ಕಂಥದ್ದು ಅವ್ರಿಗೇನು ಭಯ ಇತ್ತು. ಅವ್ರು ಎಕ್ಸ್ಪ್ಲೈನ್ ಮಾಡಿ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪಾಲ್ ದೊರಕ್ತದೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಬಿಗಿನಿಂಗ್ ಇಂದ ಹೇಳಿದ್ದಾರೆ.